ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈ ಪ್ಯಾಂಟ್ ಶರ್ಟು ಮ್ಯಾಚ್ ಆಗ್ತೈತಲ್ವಾ? ಬೇರೆ ಶರ್ಟ್ ಏನಾದರೂ ಬೇಕಾ? ಇರಿ ಒಂದು ನಿಮಿಷ. ಏನೂ ಬೇಕಾಗಿಲ್ಲ. ಇಷ್ಟಕ್ಕೂ ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಷ್ಟು ಹೇಳಿದ್ರು ನಂಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡಿ ಯಾಕೆ ಬೈಸ್ಕೋತೀಯಾ? ಯಾಕಂದ್ರೆ ಇದೆಲ್ಲ ನಿಮಗೆ ಮಾಡಿಕೊಡೋದು ನನ್ನ ಕರ್ತವ್ಯ. ಕರ್ತವ್ಯ? ಕರ್ತವ್ಯ ಹೇಗಾಗತ್ತೆ? ನಂಗಿದೆಲ್ಲ ಸೇವೆ ಮಾಡೋಕ್ಕೆ ನನ್ನ ಅಮ್ಮ ಬಿಟ್ಟರೆ ನನ್ನ ಹೆಂಡ್ತಿನೇ ಆಗಿರಬೇಕು. ಇವೆರಡರಲ್ಲಿ ನೀನು ಯಾರು? ನೀನಿವೆರಡು ಅಲ್ಲ ಅಂದಮೇಲೆ ಇದನ್ನೆಲ್ಲ ಮಾಡೋ ಹಕ್ಕು ನಿನಗಿಲ್ವೇ ಇಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಇದು ಯಾವ ನೆಪ ಇಟ್ಕೊಂಡು ನನ್ನ ಎದುರುಗಡೆ ಬರಬೇಡ. ಯಾವ್ರೆ ಇವ್ರು ನನ್ನ ಮೇಲಿರೋ ಕೋಪ ಕಮ್ಮಿನೇ ಆಗಲ್ವಾ? ಇನ್ನು ಎಷ್ಟು ದಿನ ಹಿಂಗೆ ಇಡ್ತಾರೆ? ಪದ್ಮಿನಿ, ಏನಾಯ್ತು? ಮುಖ ಬಾಡಿದೆ, ಎಲ್ಲ ಓಕೆ ತಾನೆ? ಎಲ್ಲ ಏನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೆ. ಹೌದು, ನೀನು ತಲೆನೋವೆ. ನೀನೀಗ ನಂದನ್ಗೆ ತಲೆನೋವೆ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಕಣೆ. ನೀನು ನಂದನ್ಗೆ ಪೂಸಿ ಹೊಡಿತಾ ಇದೆಯಾ, ಆದರೆ ಅವನು ನನ್ನ ಮೂಸು ನೋಡ್ತಾ ಇಲ್ಲ. ನನಗಿದೆಲ್ಲ ಹೀಗೆ ಆಗುತ್ತೆ ಅಂತ ಗೊತ್ತಿತ್ತು ಕಣೆ. ಹಳ್ಳಿ ಹುಡುಗಿ ಬೇಡ ಬೇಡ ಅಂತ ಬಡ್ಕೊಂಡೆ. ಆದರೆ ನಿನ್ನನ್ನು ಕೆಸ್ಟ್ರಲ್ಲಿ ಹರಡೋ ಕಮ್ಲಕ್ಕೆ ಕಂಪೇರ್ ಮಾಡಿ ನಿನ್ನನ್ನು ಈ ಮನೆ ಸೊಸೆಯಾಗಿ ತಂದ್ಕೊಂಡ್ರು. ಆದರೆ ಕಮ್ಲದ ಆಯಸ್ ಎಷ್ಟು? ಒಂದಲ್ಲ ಒಂದಿನ ಅದು ಬಾಡಲೇಬೇಕಲ್ವಾ? ಬಾಡಿದ್ಮೇಲೆ ಅದನ್ನು ಎಸಿಲೇಬೇಕಲ್ವಾ? ನೀನು ಹಾಗೇನೆ. ಈ ಮನೇಲಿ ನೀನು ನಗುವಿನ ಆಯಸ್ಸು ಮುಗ್ದೋಯ್ತು. ಇನ್ನಿನ್ನ ಆಟ ಏನೂ ನಡೆಯಲ್ಲ ಪದ್ಮಿನಿ. ಅವತ್ತು ಬಟ್ಟೆ ಒಗ್ದು ನಿನ್ನ ಕೈ ನೋವಾಗಿದ್ದಕ್ಕೆ ನಿನ್ನ ಗಂಡ ಹೊಸ ವಾಷಿಂಗ್ ಮಿಷಿನ್ನೇ ತಂದ್ಕೊಟ್ಟ. ಆದರೆ ಈಗ ಅದೇ ಕೈಯಿಂದ ನೀನು ಏನೇ ಕೊಟ್ಟರು ಅವನು ಈಸ್ಕೋತಿಲ್ಲ. ನೀನಂದರೆ ಅಷ್ಟು ಬೇಸರ ಅವನಿಗೆ. ಇಷ್ಟೇ ಪದ್ಮಿನಿ ನಿನ್ಗಿಲ್ ದಕ್ಕೋ ಪ್ರೀತಿ ಮರ್ಯಾದೆ. ಅಯ್ಯಯ್ಯೋ, ನೀನು ಈ ಪಾಪದ ಮುಖ ನೋಡಿದ್ಮೇಲೂ ನಂದನ ಕೋಪ ಕರಗ್ತಿಲ್ವಾ? ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತಲ್ಲೇ. ನಿನ್ನನ್ನು ಅಷ್ಟು ಪ್ರೀತಿ ಮಾಡೋ ನಂದನ್ಗೆ ನಿನ್ನ ಮುಖ ನೋಡಿದ್ರೆ ಪಾಪ ಅನ್ನಿಸ್ತಿಲ್ವಾ? ಹೇಳು, ಅಂಥದ್ದು ಏನು ಮಾಡಿದ್ಯಾ ನೀನು? ನಿನಗೂ ನಂದನ್ಗೂ ಯಾಕೆ ಜಗಳ ಆಯಿತು? ಬಿಟ್ರೆ ನಮ್ಮ ಅಕ್ಕನ ಊರ್ದು ಮುಖ್ಯ ಬಿಡ್ತಾಳೆ ಇವಳು. ಮಾಡ್ತೀನಿ ಅಂದಾಗೆ ಪದ್ಮಿನಿ. ಅವ್ವ ಎಲ್ಲೋಗಿದ್ದವ? ದೇವಸ್ಥಾನಕ್ಕೆ ಹೋಗಿದೆ ಪುಟಿ. ಅವ್ವ ಆಟೋದಿಂದ ಮನೆಯಾಗೂ ಇಲ್ಲ. ದೇವಸ್ಥಾನದಾಗ ಇಟ್ಟು ತನಕ ಯೋನವ ಮಾಡ್ತಿದ್ದೆ. ಅಯ್ಯೋ, ಧ್ಯಾನ ಮಾಡ್ಕೊಂಡು ಕುಂತ್ಬಿಟ್ನಾ, ಒತ್ತೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡು. ಅವ್ವ
ನಂಗೆ ಹಸ್ವಾಗ್ತೈತೆ, ಏನಾರ ಬಾಯಾಡಕ್ ಕೊಡವಾ? ಕೊಡ್ತೀನಿ ಇರು. ಮತ್ತೆ ನನ್ನ ನೋಟ್ಬುಕ್ ಮುಗ್ದೋಗೈತೆ, ನಂಗೆ ಬರೆಯಕ್ಕೆ ಹೊಸ ನೋಟ್ಬುಕ್ ಬೇಕು. ಮತ್ತೆ ಅಪ್ಪಯ್ಯ ಹೊಸ ಸ್ಕೂಲಿಗೆ ಸೇರಿಸ್ತೀನಿ ಅಂದವ್ರಲ್ವಾ, ಯಾವಾಗ ಸೇರಿಸ್ತಾರಂತೆ? ಸೇರಿಸ್ತಾರೆ ಪುಟಿ, ಈಗಿನ್ನೂ ರಜಾ ಅಲ್ವಾ? ನಿನ್ ನಡಿ ಒಳಗೆ. ಅದಕ್ಕೆ ಅವ್ವ ಡೆಲ್ಲಿಗೆ ಹೋಗಿದ್ರು, ತಾಕಿತ್ತು ಹೋಗಿ ಈಗ ಮನೆಗೆ ಬರ್ತಾವ್ರೆ. ನನ್ನ ನೋಡ್ದಂಗೆ ಆಡ್ತಾವ್ರೆ. ಯಾಕೆ ಯೋನ ರೋಸಿ, ಯೋನಾರ ಬೇಕಿತ್ತಾ? ಈಗ ಕುಡಿಯೋಕೇನಾರ ಮಾಡ್ತೀನಿರು. ನಂಗೇನು ಬೇಡ ಅದಕ್ಕೆವ್ವ. ನೀವು ಎಲ್ಲಿಗೆ ಹೋಗಿದ್ರಿ ಮೊದಲು ಹೇಳಿ. ದೇವಸ್ಥಾನಕ್ಕೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡಿ ಅದಕ್ಕೆವ್ವ. ದೇವಸ್ಥಾನಕ್ಕೆ ಹೋಗೋರು ಯಾರ ಸೀರೆಯ ಹಿಂಗ್ ಮ್ಯಾಕೆ ಎತ್ ಕಟ್ಕೊಂಡು ಕೆಲ್ಸಕ್ಕೆ ಹೋಗೋ ಥರ ಹೋಯ್ತಾರ? ಅದ್ರಾಗು ಈಟೊಂದು ದಂಡ್ತಿದ್ದೀರಾ. ನಿಜ ಹೇಳಿ ಅದಕ್ಕೆವ್ವ, ಎಲ್ಗೋಗಿದ್ರಿ ನೀವು? ಎಲ್ಲೂ ಇಲ್ಲ ರೋಸಿ. ಓ, ನನ್ನ ಹತ್ರ ಗುಟ್ ಮಾಡಕ್ ಹೋಗ್ಬೇಡಿ ನೀವು. ಹೇಳಿ ಎಲ್ಗೋಗಿದ್ರಿ? ಹೌದು, ನಾನು ಗುಟ್ ಮಾಡ್ತಾ ಇವ್ನಿ. ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಒಬ್ರು ಮನೆ ಕಸ ಮುಸಿ ತಿಕ್ಕಕ್ ಹೋಗಿದ್ದೆ. ಯಾಕೆ ಹಂಗ್ ಗುರಾಯಿಸ್ತಾ ಇದ್ಯಾ? ಭಯ ಆಯ್ತಲ್ವ ಚಂಚಲಕ್ಕ? ನೀವು ಹಿಂಗೆ ಗುರಾಯಿಸೋದನ್ನ ಕಲ್ತ್ಕೋಬೇಕು. ಏನೇ ಹೇಳ್ತಾ ಇದ್ಯಾ? ಹೌದು, ನೀವು ಬೇರೆ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಅಂತ ವಾಕಿಂಗ್ಗೆ ಪಾರ್ಕಿಗೆ ಹೋಗ್ತೀರಾ ತಾನೇ? ಅದಕ್ಕೂ ಗುರಾಯಿಸೋದಕ್ಕೂ ಏನೇ ಸಂಬಂಧ? ಸಂಬಂಧ ಐತೆ ಚಂಚಲಕ್ಕ. ನೀವು ಮೊನ್ನೆ ಪಾರ್ಕಿಗೆ ಹೋಗಿ ಬರೋವಾಗ ಮೈಕೈ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬಂದ್ರಿ. ಯಾಕೆ ಅಂತ ಕೇಳಿದ್ದಕ್ಕೆ ವಾಕಿಂಗ್ ಮಾಡಿದ್ದಕ್ಕೆ ನೋವಾಗ್ತೈತೆ ಅಂತ ರೈಲ್ ಬಿಟ್ರಿ. ಆದರೆ ಸತ್ಯ ಏನು ಅಂತ ನನಗೆ ಗೊತ್ತೈತೆ. ಏನು ಗೊತ್ತು ನಿಮಗೆ? ಅದೇ ಪಾರ್ಕಲ್ಲಿ ಯಾರಾದರೂ ಪಾಪದವರು ಅವ್ರ ಪಾಡ್ಗವರು ವಾಕಿಂಗ್ ಮಾಡ್ತಾ ಇದ್ರೆ ಅದು ಯಾರೋ ಕಿಡಿಗೇಡಿಗಳು ಹಿಂದಿನಿಂದ ಮುಂದಿನಿಂದ ಅಕ್ಕಪಕ್ಕದಿಂದ ಚೆನ್ನಾಗಿ ಕುತ್ಕೊಂಡು ಹೋದ್ರಂತೆ ಅಕ್ಕ. ನಿಮಗೂ ಅದೇ ತಾನೇ ಆಗಿದ್ದು? ನನಗಾಗಿದ್ದಾನೆ ಎಕ್ಸಾಕ್ಟ್ ಆಗಿ. ಇವಳು ಹೇಗೆ ಹೇಳ್ತಿದ್ದಾಳೆ? ಯಾಕಕ್ಕ ಮಾತೇ ಬರ್ತಿಲ್ಲ? ಅಲ್ಲ, ನಿಮಗೆ ಈ ಮನೆನಾಗೆ ಯಾರ ನಡುವೆ ಏನು ನಡೀತೈತೆ, ಯಾರನ್ನ ಬೈದ್ರು ಎಲ್ಲ ಚೆನ್ನಾಗಿ ಗೊತ್ತಿರ್ತೈತೆ. ಅದೇ ಬುದ್ಧಿನ ಹೊಸಿ ಆಚೆ ಕಡೆನೂ ಉಪಯೋಗಿಸಿದ್ರೆ ನಿಮಗೆ ಯಾರು ಗುದ್ದುಕೊಂಡು ಹೋದ್ರು, ಯಾರು ಹೊಡೆದ್ರು ಎಲ್ಲ ತಿಳ್ಕೊಬೋದಲ್ವಾ? ನೆಕ್ಸ್ಟ್ ಟೈಮಿಂದ ಹುಷಾರಾಗಿರೋಕ್ಕೆ ನಿಮಗೆ ಉಪಯೋಗ ಆಗ್ತೈತೆ. ಅದಕ್ಕೆ ಹೇಳ್ತಾ ಇವ್ನಿ. ಆಮೇಲೆ ಈ ಗುರಾಯಿಸೋದನ್ನು ಹೊಸಿ ಕಲ್ತ್ಕೊಳ್ಳಿ. ನಿಮ್ಮ ಲುಕ್ ನೋಡಿನೇ ಯಾರು ನಿಮ್ಮ ಹತ್ರಕ್ಕೆ ಬರೋಕ್ಕಿಲ್ಲ. ಪುಟಿ, ಏನು ಹೇಳ್ತಿದ್ಯಾ ನೀನು? ಅಯ್ಯೋ ನಿಜನಕ್ಕ, ಪಾಪ ಚಂಚಲಕ್ಕ ಮೊನ್ನೆ ಯಾರ ಹತ್ರನೋ ಚೆನ್ನಾಗಿ ಒಡಿಸ್ಕೊಂಡು ಬಂದರು. ಅಯ್ಯೋ ನಿಜ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತೀರಾ ಅಕ್ಕ? ಅದಕ್ಕೇನೆ ಇವರು ಮಾರನೇ ದಿನದಿಂದ ವಾಕಿಂಗ್ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಮನೇಲಿದ್ದು ಇದ್ದು ಸ್ವಲ್ಪ ತಪ್ಪಾಗ್ಬಿಟ್ಟಿದ್ದಾರೆ. ಚಂಚಲಕ್ಕ, ನೀವು ವಾಕಿಂಗ್ ಮಾತ್ರ ಮಿಸ್ ಮಾಡಬೇಡಿ ಪ್ಲೀಸ್. ನಿಮಗೆ ಒಬ್ಬರೇ ಹೋಗೋಕೆ ಭಯ ಆದರೆ ಹೇಳಿ, ನಾನು ಬರ್ತೀನಿ, ಸರಿನಾ? ಏನು ಕಸ ಮುಸ್ರೇನಾ? ನಾನು ನಿಮ್ಗೆ ಏನು ಮಾಡಲಿ ಊರ್ವಶಿ? ನಿಮ್ಮ ಅಣ್ಣಯ್ಯಂಗೆ ಒಂದು ಕೆಲಸ ಸಿಗ್ತಿಲ್ಲ. ನೆನ್ನೆ ಏನೋ ಯಾರೋ ದಾನಿಗಳು ಕೊಟ್ಟಿದ್ದು ಅಕ್ಕಿ ಬೇಳೆ ತಂದರು, ಉಂಡ್ವಿ. ದಿನ ಯಾರು ದಾನ ಕೊಡ್ತಾರೆ? ಬಟ್ಟೆಗೆ ಏನಾರ ಒಂದು ದಾರಿ ಆಗ್ಬೇಕಲ್ಲ. ನಾನು ಒಂದು ಮನೆ ಕೆಲಸ ಹಿಡ್ದೀನಿ, ತಿಂಗಳಿಗೆ 2,000 ರೂಪಾಯಿ ಸಿಗ್ತೈತೆ. ಈಗ ನಾನು ದುಡಿದೆ ಹೋದ್ರೆ ಮನೆಯವರೆಲ್ಲ ಉಪವಾಸ ಬೀಳ್ಬೇಕಾಯ್ತದೆ. ನಾವೇನೋ ದೊಡ್ಡವರು, ಹಸುವನ್ನ ತಡ್ಕತ್ತೀವಿ. ಆದ್ರೆ ನನ್ನ ಕಂದ ಪಾವನಿ ಹಸುವು ಅಂದಾಗೆಲ್ಲ ಕರ್ಳು ಕಿತ್ತು ಬರುತ್ತೆ. ಏನ್ ನಾನು ನನ್ಗೇನು 2 ಕೊಂಬಾಯ್ತಾ? ನಿಮ್ಮ ಅಣ್ಣಯ್ಯನಂತ ಅಣ್ಣಯ್ಯನೇ ಸ್ವಾಭಿಮಾನ ಬಿಟ್ಟು ತಾನು ಕೊಟ್ಟಿರೋ ಅಕ್ಕಿ ಇಸ್ಕೊಂಡ್ ಬಂದಾಗ ನಂದೇನ್ ಮಹಾ
ನೋಡು, ನಾನು ಈ ಕೆಲ್ಸಕ್ಕೆ ಹೋಗ್ತೀನಿ. ನೀನು ಮಾತ್ರ ಇದನ್ನ ಯಾರ ತವಳು ಹೇಳ್ಬಾರ್ದು. ನಿಮ್ಮ ಅಣ್ಣ ಯಾಕೋ ಭುಜ ನೋವು, ಕತ್ ನೋವು ಅಂತಿದ್ರು. ಮೂಳೆ ಡಾಕ್ಟ್ರ್ ತವ ಕರ್ಕೊಂಡು ಹೋಗ್ಬೇಕು. ಮುಂಚಿತವಾಗೇ ಹೊಸಿ ಹಣ ಕೊಟ್ಟವ್ರೆ. ಅದ್ರಾಗೇನೆ ಡಾಕ್ಟ್ರ್ ಹತ್ರ ಹೋಗಿ ತೋರ್ಸ್ಕೊಂಬರ್ತೀನಿ. ನೀನು ಮಾತ್ರ ನಿಮ್ಮ ಅಣ್ಣನಿಗೆ ಈ ವಿಷಯ ಗೊತ್ತಾಗ್ದಂಗೆ ನೋಡ್ಕೋಬೇಕು, ಸರಿನಾ? ಅಯ್ಯೋ ಭಗವಂತ, ಇದೆಂತಾಗತಿ ನಮ್ಗೆ. ಬಡತನ್ವೇ ಆದ್ರೂ ಒಂದು ದಿನನೂ ನಮ್ಮ ಅದಕ್ಕೆ ಒಬ್ಬ ಯಾರ್ಯಾರ ಮನೇಲಿ ಕೆಲಸ ಮಾಡಿದವ್ರಲ್ಲ, ಈಗ ಕಂಡವ್ರ ಮನೇಲಿ ಕಸ ಕುಸ್ರೆ ಮಾಡಂಗ್ ಮಾಡ್ದಿಯಲ್ಲ. ಅಯ್ಯೋ ಪೂರ್ವಿ, ನೀನು ಹೇಳಿದ್ದಕ್ಕೆ ಯಾಕೆ ಚಂಚಲ ಅಕ್ಕ ಏನು ಮಾತಾಡ್ದಂಗೆ ಹೊಂಟೋದ್ರು? ನಾನು ನಿನ್ಗೆ ಅವತ್ತೇ ಹೇಳಿಲ್ವಾ ಅಕ್ಕ, ಚಂಚಲ ಅಕ್ಕನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಂತ. ನೋಡಿದ್ಯಲ್ಲ ಬಿಚ್ಚಿರೋ ಬಾಲನ ಹೆಂಗೆ ಕಟ್ ಮಾಡಿದೆ ಅಂತ. ಅಂದರೆ ಚಂಚಲ ಅಕ್ಕಂಗೆ ಪಾರ್ಕಲ್ಲಿ ಹೊಡೆದಿದ್ದು ಬುದ್ಧಿ ಐತೇನೆ ನಿನಗೆ? ಯಾರಾದರೂ ಅಂತ ಕೆಲಸ ಮಾಡ್ತಾರಾ? ಎಷ್ಟೇ ಅಂದರೂ ಪಾಪ ಕಣೆ ಅವರು. ಅಕ್ಕ, ನಮ್ಮ ಮನೆಗೆ ಆಗಾಗ ಒಂದು ವಿಷದ ಚೇಳು ಬರ್ತಿತ್ತು, ನೆನ್ಪೈತಾ? ಇಲ್ವಾ? ಇದು ಹಂಗೆಯ. ವಿಷಕಾರವ್ರನ್ನ ಮನೇಲಿ ಇಟ್ಕೊಂಡು ಸಾಕಕ್ಕಾಗಕ್ಕಿಲ್ಲ, ಒಡೆದು ಓಡಿಸ್ಬೇಕು. ಏನಾಯ್ತು ಚಂಚಲ? ಅತಿ ಆಯ್ತು ಅತ್ತೆ. ಅಕ್ಕ ತಂಗಿರಿಬ್ರದು ಯಾರ ಭಯನೂ ಇಲ್ಲ, ಇಬ್ರು ಹಾರಾಡ್ತಿದ್ದಾರೆ. ಅಲ್ಲ, ಏನೇನು ನಿಮಿಷಕ್ಕೊಂದು ಮಾತಾಡ್ತೀಯಲ್ಲ. ಆಗ್ಲೇ ಬಂದು ನಂದನ್ ಪದ್ಮಿನಿಗೆ ಬೈದ, ಪದ್ಮಿನಿ ಹ್ಯಾಪ್ ಮೊರೆ ಹಾಕೊಂಡು ಹೋದ್ಲು ಅಂತ ಹೇಳ್ದೆ. ಈಗ ಬಂದು ಅಕ್ಕ ತಂಗಿ ಇಬ್ರು ಹಾರಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಾ? ಅಲ್ಲ, ಅಕ್ಕನ ರೆಕ್ಕೆ ಕತ್ತರಿಸಿದ್ಮೇಲೆ ಅವಳು ಹೇಗೆ ಹಾರಾಡ್ತಾಳೆ? ಅಕ್ಕ ತುಂಬ ಪಾಪದೋಳು. ಅವಳ ಜೊತೆ ಆ ಪಟಾಕಿ ತಂಗಿ ಸೇರ್ಕೊಂಡ್ಬಿಟ್ರೆ ಇಬ್ರು ಹಿಡಿಯೋರೇ ಇಲ್ಲ. ಆ ಪೂರ್ವಿಗೆ ಏನು ಕೊಬ್ಬು ಗೊತ್ತಾ? ಪಟ ಪಟ ಅಂತ ಮಾತಾಡಿ ನನ್ನೇ ಸೋಲಿಸ್ಬಿಡ್ತಾಳೆ. ಅದಕ್ಕೆ ಕಾರಣ ಪದ್ಮಿನಿ. ಪದ್ಮಿನಿ ಮನೆ ಸೊಸೆ ಆಗಿದ್ದಾಳಲ್ಲ, ಆ ಸದ್ರಕ್ಕೆ ಅವಳು ಹಾರಾಡ್ತಾ ಇದ್ದಾಳೆ. ಅಲ್ಲ, ಪದ್ಮಿನಿಗೆ ಒಂದು ಗತಿ ಕಾಣಿಸಿದ್ರೆ ಆಗ ಪೂರ್ವಿ ತಾನಾಗೆ ಬಾಯಿ ಮುಚ್ಕೊಳ್ತಾಳೆ. ಹೌದು, ಅದಕ್ಕೇನಾದರೂ ಮಾಡಲೇಬೇಕು. ಈಗ ನಂದನ್ ಹತ್ರ ಉಗಿಸ್ಕೊಳ್ತಿರೋ ಪದ್ಮಿನಿ ನಾಳೆ ಇಡೀ ಮನೇಲಿ ಎಲ್ಲರ ಹತ್ರನೂ ಉಗಿಸ್ಕೊಳ್ಳೋ ಹಾಗೆ ಮಾಡಬೇಕು.